ಅದೇ ಬ್ರದರ್ ನಾನು ಹೇಳಿದ್ದು, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದರೂ ಚೀಫ್ ಮಿನಿಸ್ಟರ್ ಹುದ್ದೆಗೆ ಎಲಿಜಿಬಲ್ ಸಮುದಾಯ ಇದೆ ಅಂದರೆ ಅದು ದಲಿತರು. ಯಾಕೆಂದರೆ 1971 ಚುನಾವಣೆಯಿಂದ ಮೊನ್ನೆ ನಡೆದಂಥ 2023 ಚುನಾವಣೆವರೆಗೆ ನಿರಂತರವಾಗಿ ಬೆಂಬಲಿಸಿಕೊಂಡು ಬಂದಿರೋದು ದಲಿತರು. ಬಸವಲಿಂಗಪ್ಪನವ್ರಿಗೆ ಅನ್ಯಾಯ ಆಯಿತು, ಬೀರಾಚಯ್ಯನವ್ರಿಗೆ ಅನ್ಯಾಯ ಆಯಿತು, KH ಮುನಿಯಪ್ಪ ಅವ್ರಿಗೆ ಅನ್ಯಾಯ ಆಯಿತು, ಮಲ್ಲಿಕಾರ್ಜುನ್ ಖರ್ಗೆ ಇವ್ರಿಗೆ ಅನ್ಯಾಯ ಆಯಿತು, ಈಗ ಡಾಕ್ಟರ್ ಪರಮೇಶ್ವರ್ಗೆ ಅನ್ಯಾಯ ಆಗಿದೆ. ಇಷ್ಟೆಲ್ಲ ದಲಿತ ಸಮಾಜಕ್ಕೆ ಅಧಿಕಾರವನ್ನ ವಂಚಿಸಿರ್ತಕ್ಕಂಥ ಕಾಂಗ್ರೆಸ್ ಜೊತೆ ದಲಿತರು ಇನ್ನೂ ಮುಂದುವರಿತಾರೆ ಅಂದರೆ ಅದು ಅವ್ರ ಹಣೆ ಬರಹ, ಯಾರು ಏನು ಮಾಡೋಕ್ಕಾಗಲ್ಲ. ಇದನ್ನ ದಲಿತ ಸಮಾಜದ ಮತದಾರರು ಇದನ್ನ ಅರ್ಥ ಮಾಡ್ಕೋಬೇಕು.